ಮಾಡ್ಕೊಳ್ಳೋದು, ಹೂವು ಹಾಕೋದು ಎಲ್ಲ ಮಾಡಿ ಬಹಳಷ್ಟು ಆತ್ಮೀಯತೆಯಿಂದ ನಮ್ಮನ್ನು ಕಂಡು ಇವತ್ತು ನೀವು ನಮ್ಮನ್ನ ತಿಳ್ಕೊಳ್ತಾ ಇದ್ದೀರಿ. ನಮಗೂ ಆಗ್ತಾ ಇತ್ತು, ಯಾಕಂದ್ರೆ ನಾನು ವೇದಿಕೆ ಮೇಲೆ ಬಂದಾಗ ಸ್ವಲ್ಪ ಸ್ವಲ್ಪ ಚೆನ್ನಾಗಿರ್ಬೋದು. ನಾವು ನೌಕರಿ ಮಾಡೋದು ಬೇರೆ ಆಯ್ತು, ಯಾಕಂದ್ರೆ ಶಾಲೆ ಸಂಸ್ಥೆ ಇದು ನಂದಪ್ಪ, ಇದು ನನ್ನ ಮನೆ ಇದ್ದಂಗ ಅಂತ ತಿಳ್ಕೊಂಡ ನಾನು ಯಾವುದೇ ಕೆಲಸಗಳನ್ನ ಇಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೊಂದು ನಾನು ಮರ್ತಿದ್ದೀನಿ, ಈ ಒಂದು ಸಂದರ್ಭದಲ್ಲಿ ನಮ್ಮನ್ನ ಇಲ್ಲಿ ಈ ಒಂದು ಸ್ಥಾನಕ್ಕೆ ತಂದುಬಿಟ್ಟಿರ್ತಕ್ಕಂಥ ದಿವಂಗತ ದರ್ಗೊಂಡ ಪಾಟೀಲ್ರವರು, ಆಮೇಲೆ ಆಗಿನ ಅವರು ಸೆಕ್ರೆಟರಿ ಮಾರ್ಕೋಮ್ ಅವರು, ನಮ್ಗೋಡ್ ಪಾಟೀಲ್ರು, ಬಹುಶಃ ಸರ್ಕಾರ ಅವ್ರು ಯಾರು ಇಲ್ಲ ಇಲ್ಲ ಅಂದ್ರೂ ಕೂಡ ಆ ಸಂದರ್ಭದೊಳಗ ಆಗಿನ ದಿನದೊಳಗ ಅವ್ರ ಜೋಡಿ ಇದ್ದಾರ. ನಮ್ಮ ಬಾಳವಣ್ಣ ಮಳಿಗೆ ಅವ್ರದಾರ, ತಮ್ಮ ಕಾಕ ಅವ್ರದಾರ, ನಮ್ಗೋಡ್ ಪಾಟೀಲ್ ಭೀಮವ್ವ ಅವ್ರದಾರ, ಅವ್ರ ಜೊತೆಗೆ ಅದೇ ರೀತಿ ದಿವಂಗತ ಭೀಮ್ಸಿ ಕಾಕ ಹಿಬ್ಬರಿಗೆ ಅವರು, ಇವರೆಲ್ಲ ನಮ್ಗ ಹಿರಿಯರಾಗಿ ಆಶೀರ್ವಾದ ಮಾಡ್ತಿದ್ರು. ಮಾಡು, ನೀ ಕೆಲಸ ಮಾಡ್ತಿ, ಮಾಡು, ನಿನಗ ನಿನ್ ಕೈಲಿ ಎಲ್ಲ ನಡೀತದ, ನೀ ಮಾಡಿ ಆಕತಿ ಅಂತ ಹೇಳಿ ಅವ್ರು ನಮಗೆ ಆದಷ್ಟು ಹುಲಿ ತುಂಬಿಸ್ತಾ ಇದ್ರು, ಪ್ರೋತ್ಸಾಹ ಕೊಡ್ತಾ ಇದ್ರು. ಅಂತವರ ಒಂದು ಪ್ರೋತ್ಸಾಹದಿಂದ ನಾವು ಇವತ್ತು ಈ ಸಂಸ್ಥೆಯಲ್ಲಿ ಏನಾದರೂ ಅಳಿಲು ಸೇವೆಯನ್ನು ಮಾಡಿದ್ರೆ ಅಂತ ಹಿರಿಯರ ಒಂದು ಆಶೀರ್ವಾದ ಇತ್ತು ಅಂತ ಒಂದು ಭರವಸೆಯಿಂದ ನಾವು ಏನಾದರೂ ಸಂಸ್ಥೆಯಲ್ಲಿ ಕಾರ್ಯಗಳನ್ನು ಮಾಡಿದ್ವಿ. ಮತ್ತೆ ಈಗ ಇಲ್ಲಿ ನಮಗೆ ಕಾಂಪೌಂಡ್ ಸೇವೆಯನ್ನ ಮಾಡಿದ್ರು. ನಮ್ಮ ಕುಸುಮಪ್ಪ ಕೊಡ್ತೀವಿ, ಅವರು ದಿವಂಗತ ಆಗಿದ್ದಾರೆ, ಅವ್ರು ಒಂದು ಪಾಠ ಮಾಡಿದ್ರು. ಆಮೇಲೆ ಮಹಾದೇವ್ ಗೋರ್ಬಾಯಿ ಅವರು ಚೇರ್ಮನ್ ಇದ್ದಾಗ ಅವರು ಒಂದು ಕಡೆ ನಮಗೆ ಕಾಂಪೌಂಡ್ ವ್ಯವಸ್ಥೆಯನ್ನ ಪಂಚಾಯತಿಯಿಂದ ಮಾಡಿಕೊಟ್ರು ಅಂತ ಸ್ಮರಣೀಯ ಅದರ. ಮತ್ತು ರಾಜೀವ್ ಹೆಬ್ಬರಿಗೆ ಅವರಂದು ನಮ್ಮ ಸದಾ ಯಾವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನ ಈ ಶಿಕ್ಷಕರನ್ನ, ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸ್ತಾ ಅವರು ಕೂಡ ಅವರನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದು ನಮಗೆಲ್ಲ ಬಹಳಷ್ಟು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನ, ಹಿರಿಯರನ್ನ ಕರ್ಕೊಂಡ್ ಬರ್ತಾರ. ಎಲ್ಲ ಕರ್ಕೊಂಡು ಬಂದು ಇಲ್ಲಿ ಶಾಲೆಯಲ್ಲಿ ಏನಾರ ಕುಂದು ಕೊಟ್ಟಿದ್ರ ಬಂದು ಕೂಡ ನಮ್ಮನ್ನೆಲ್ಲ ಪ್ರೋತ್ಸಾಹಿಸ್ತಾರ, ನಿರ್ವಹಣೆ ಮಾಡ್ತಾರ. ಇದೇ ರೀತಿ ಸರ್ಕಾರ ಹಿರಿಯರದು ಇನ್ನು ಮುಂದಿನ ಈ ಒಂದು ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ ನಮ್ಮ ಸರ್ ಅವರು ಮುಂದುವರಿತಾರ. ಅವರಿಗೂ ಕೂಡ ಚಪ್ಪಾಳೆ ತಟ್ಟುವುದು. ಅವರಿಗೆ ಈಗ ಏನ ನಮಗೆ ಸಹಕಾರ ಕೊಡ್ತಾ ಇದ್ರಿ, ಇನ್ನು ಹೆಚ್ಚಿನ ಮಾಡ್ಕೊಳ್ಳಿ. ಯಾಕಂದ್ರ ಡಬಲ್ ಇಂಜಿನ್ ಸರ್ಕಾರ ಅಂತಾರಲ್ಲ, ಇನ್ ಮಾತ್ರ ಅವ್ರ ಬೆನ್ ಮ್ಯಾಗ ನಾ ಇರ್ತಾನೆ. ಅವ್ರ ಹೆಡ್ ಮಾಸ್ಟರ್ ಆದ್ರ ನಾನು ಮಾಜಿ ಹೆಡ್ ಮಾಸ್ಟರ್ ಅಂತ ಅವ್ರ ಬೆನ್ ಇರ್ತಾನೆ, ಸರ್ ಈ ರೀತಿ ಮಾಡ್ರಿ ಅಂತೇಳಿ. ಅದಕ್ಕೆ ಇನ್ನೂ ಮತ್ತೆ ಹೆಚ್ಚಿಗೆ ನಿಮಗ ಅನುಕೂಲತೆಗಳು ಆಗ್ತಾವ ಅಂತ ಭರವಸೆ ನಾನು ಹೇಳ್ತೀನಿ. ಯಾಕಂದ್ರೆ ಮೊದಲು ನಾನೇ ಹೆಡ್ ಮಾಸ್ಟರ್ ಇರೋದ್ರಿಂದ ಹೇಳ್ತಿದ್ದೆ, ಮತ್ತೆ ನಾನೇ ನನಗೆ ಎಷ್ಟು ಸಾಧ್ಯತೆ ಮಾಡ್ತಿದ್ದೆ, ನನಗೂ ಸಹಕಾರ ಕೊಡ್ತಿದ್ದೆ. ದಾಸರ್ ಅವರು ರಿಜಿಸ್ಟರ್ ಬರೀದು ನಮ್ದು ಏನೋ ಕೆಲಸ ಇದ್ರು ಚುಟುಕುಟಿ ಕೆಲಸ ಅವ್ರು ಮಾಡ್ತಿದ್ರು. ಪೆಂಡೇಶ್ವರ್ ಅವರು ಕಂಪ್ಯೂಟರ್ ವರ್ಕ್ಗಳನ್ನ ಮಾಡ್ತಿದ್ರು. ಆಮೇಲೆ ಮುಲ್ಲಾ ಮೇಡಮ್ ಅಂದ್ರು ನಮ್ದು ಯಾವುದೇ ಒಂದು ಕಲ್ಚರಲ್ ಕಾರ್ಯಕ್ರಮ ಬಂತು, ಒಂದು ಎನ್ಯುವಲ್ ಡೇ ಐತಿ ಅಥವಾ ಒಂದು ಆಗಸ್ಟ್ 15 ಕಾರ್ಯಕ್ರಮದ, 26 ಜನವರಿ ಕಾರ್ಯಕ್ರಮದ ಅಂತಂದ್ರೆ ಮುಲ್ಲಾ ಮೇಡಮ್ ನೋಡ್ರಿ ಮೇಡಮ್ ಸ್ವಲ್ಪ 2-3 ಟ್ರಾನ್ಸ್ಪೋರ್ಟ್ ತಯಾರು ಮಾಡ್ರಿ ಅಂತ ಹೇಳಿದ್ಕೊಳ್ಳಿ ಸಾಕು. ಅವರು ಮಧ್ಯಾಹ್ನದಾಗ ಮಕ್ಕಳನ್ನ ಕರ್ಕೊಂಡು ಅವರನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಕಾರ್ಯವನ್ನು ಅವರು ಮಾಡ್ತಾ ಇದ್ರು. ಎಲ್ಲರೂ ಅಷ್ಟ ಅಚ್ಚುಕಟ್ಟತೆಯಿಂದ ಕೆಲಸ ಮಾಡಿದ್ರು ಕಾರ್ಯಕ್ಕಾಗಿ ನಮ್ಮ ಎಲ್ಲ ಫಲಿತಾಂಶ ಆಗಲಿ, ಶಾಲೆಯ ಶಿಸ್ತು ಆಗಲಿ ಅಚ್ಚುಕಟ್ಟಾಗಿ ಬಂದದ. ಇನ್ನು ಮುಂದೆ ಕೂಡ ಹೆಚ್ಚಿನ ಒಂದು ವ್ಯವಸ್ಥೆ ಒಳಗೆ ನಮ್ಮ ತೆರದಾಸರ್ ಅವರು ಮುಂದುವರ್ಸ್ಕೊಂಡು ಹೋಗ್ತಾರ ಅನ್ನೋಂಥ ಆತ್ಮವಿಶ್ವಾಸ ನನಗೈತಿ. ಅವ್ರ ಜೊತೆಗೆ ನಾನು ಇರ್ತೀನಿ, ನಾನು ಬರ್ತೀನಿ. ನಿಯಮಾನುಸಾರ ನಾವು ನಿವೃತ್ತಿ ಆಗ್ಲೇಬೇಕು. ಮುಂದಿನವ್ರಿಗೆ ಮತ್ತೆ ಬರೋವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ನಾಳೆಯಿಂದ ಈ ಹುದ್ದೆ ತೆರವಾಗಿ ಖಾಲಿ ಆಗ್ತದ, ನಾವು ಇರ್ತೀವಿ. ಆದ್ರೆ ನಿಯಮನ ಪ್ರಕಾರ ನಾವು ಬೆಳ್ಕೊಡ್ಲೇಬೇಕು, ಮುಂದಿನ ಕಾರ್ಯಕ್ಕಾಗಿ ಹೋಗ್ಲೇಬೇಕಾಗ್ತದ. ಆ ನಿಟ್ಟಿನೊಳಗ ಇವತ್ತು ನಮ್ಮನ್ನ ಎಲ್ಲ ನೋಡ್ರಿ ಬಹಳಷ್ಟು ಆತ್ಮೀಯತೆಯಿಂದ ಎಲ್ಲರೂ ಬಹಳ ಆತ್ಮೀಯತೆಯಿಂದ ಕಾಣ್ತಾರೆ. ಈ ಒಂದು ಋಣವನ್ನ, ಈ ಒಂದು ಉಪಕಾರವನ್ನ ನಾವು ಯಾವಾಗ ತೀರಿಸಬಹುದು ಅಂತ ಒಂದು ಮಟ್ಟಿನೊಳಗೆ ಎಲ್ಲ ವಿದ್ಯಾರ್ಥಿಗಳು ತಾವು ತಿಳಿದಂತ ಎಲ್ಲ ಒಂದು ಶಾಲಾ ಮಾಲೆ ತೆಗೆದುಕೊಂಡು ಬಂದು ನಮ್ಮನ್ನ ಪಾಟೀಲ್ ಸರ್ ಅವ್ರನ್ನ ಬಹಳಷ್ಟು ಆತ್ಮೀಯತೆಯಿಂದ ಸತ್ಕಾರ ಮಾಡಿದಿರಿ. ನಿಮ್ಮೆಲ್ಲರಿಗೂ ನಮ್ಮ ಪ್ರೌಢಶಾಲೆಯ ವತಿಯಿಂದ, ನನ್ನ ವೈಯಕ್ತಿಕವಾಗಿ BH ಪಾಟೀಲ್ ಸರ್ ವತಿಯಿಂದ ಮತ್ತೊಮ್ಮೆ ಆರ್ಥಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೆ. ಇನ್ನ ತಾವು ಮೂರು ವಿದ್ಯಾರ್ಥಿಗಳು ನಿನ್ನ ಮುಂದಿನ ಜೀವನದೊಳಗ ನೀವು ಕೂಡ ಸರ್ ಹೇಳಿರ್ತಕ್ಕಂಥ ಹೋಮ್ವರ್ಕ್ಗಳನ್ನ ಸರಿಯಾಗಿ ಮಾಡೋದು, ತೋರಿಸೋದು, ಕಳಪೆ ಕೆಲಸಗಳನ್ನು ಮಾಡುವಾಗಿಲ್ಲ, ಏನಾದ್ರು ಕಥಾ ಮಾಡ್ಕೊಟ್ಬಿಡೋದು, ಈ ರೀತಿ ಆದಂತ ದುಶ್ಚಟಗಳಿಗೆ ಬಲಿಯಾಗೋದು, ಯಾವುದೂ ಒಂದು ಅಹಿತಕರವಾದ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಹವ್ಯಾಸದೊಳಗ ತೊಡಗಂಗಿಲ್ಲ. ಸರ್ ಹೇಳ್ತಕ್ಕಂಥ ಒಂದು ಮಾರ್ಗದರ್ಶನದೊಳಗೆ ತಾವೆಲ್ಲ ನಡೆದು ತಮ್ಮ
ಭವಿಷ್ಯವನ್ನ ಉಜ್ವಲಗೊಳಿಸ್ಕೊಡಿ ಅಂತ ಹೇಳ್ತಾ ನನಗ ಈ ಸಂದರ್ಭದಲ್ಲಿ ನನಗೊಂದು ಸತ್ಕಾರ ಮಾಡಿ ಸರ್ ನಮ್ಮ ಕರೆಗೆ ಹೋಗ್ಬಿಟ್ರು, ನಮ್ಮ ಕಾರ್ಯದರ್ಶಿ ಅವರು ಬಂದ್ರು ಇವತ್ತು. ಸರ್ ಬರ್ಬೇಕ್ರಿ ಅಂತಂದಾಗ ಪೂಜಾ ಸರ್ ಅವ್ರಿಗೆ ಬರ್ಬೇಕ್ರಿ ಸರ್, ಇವತ್ತಿನ ಕಾರ್ಯಕ್ರಮ ನಮ್ದು ಬೀಳ್ಕೊಡ್ತಾ ಇದ್ದಾರೆ, ನೀವು ಒಂದು ಸ್ವಲ್ಪ ಭಾಗಿಯಾಗಿ ಸರ್ ಅಂತ ಹೇಳಿದಾಗ ಅವರು ಸಾಕಷ್ಟು ಕೆಲಸಗಳಿರ್ತಾವೆ, ಅನ್ನಾರು ಒತ್ತಡಗಳು, ಅನ್ನಾರು ನೆಕ್ಸ್ಟ್ ಅಂದ್ರೆ ನಮ್ಮ ಮೊಸಳೆ ಸರ್ ಎಲ್ಲ ಕೆಲಸಗಳನ್ನ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಇರ್ತೈತಿ. ನಮ್ಮಂತವ ಎಷ್ಟೋ ಜನ, ನೂರಾರು ಜನ ಶಿಕ್ಷಕರನ್ನ ಸಂಭಾಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೊಸಳೆ ಸರ್ ಇಲ್ಲಿದೆ. ಅವರಿಗೂ ಕೂಡ ಅಂತ ಈ ಎಲ್ಲವನ್ನು ಜವಾಯಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯ ಭಗವಂತ ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ನಾನು ವೇದಿಕೆ ಪರವಾಗಿ ಧನ್ಯವಾದ. ಅದೇ ರೀತಿ ನಮ್ಮ ಪೂಜಾ ಸರ್ ಅವರು ಸರ್ ಬರ್ಬೇಕಂದ್ರು ಅವ್ರ ವಯಸ್ಸಾಗಿದೆ.